मैं ये कहना चाहूँगा कि हमारे भारत देश में लगभग 5,36,000 राशन दुकानदार हैं और उतने ही उनके तोलने वाले श्रमिक हैं। उन सभी को केंद्र सरकार सरकारी कर्मचारी का दर्जा दे। जब तक सरकार इसमें समय लगाए तब तक हमें श्री वाधवा कमेटी, धर्मपाल वाधवा कमेटी के रिपोर्ट के मुताबिक जो केंद्र सरकार ने रिकमेंडेशन 460 रुपए हमारा किया है, वो तमाम हिंदुस्तान में वन नेशन वन राशन कार्ड को देखते हुए वन कमीशन भी 460 रुपए प्रति क्विंटल कमीशन तमाम हिंदुस्तान में राशन दुकानदारों को दिया जाए। यदि उसमें भी कोई बाध्यता है तो हमें 55,000 रुपए प्रति क्विंटल 55,000 रुपए का मानदेय दिया जाए सरकार द्वारा। केंद्र सरकार ने रिकमेंडेशन तो हमारी मांगे की हैं, लेकिन उन्होंने राज्य सरकार के ऊपर टाल मटोल कर दिया है कि राज्य सरकार चाहे तो कर सकती है। मैं देश की जनता को ये बताना चाहता हूं कि तमाम भारत देश में संविधान के अंतर्गत सार्वजनिक वितरण प्रणाली संविधान का मुख्य अंग होते हुए हमारी केंद्र सरकार द्वारा प्रायोजित कार्यक्रम है राशन प्रणाली। उसी का राज्य सरकारें वहन करती हैं केंद्र सरकार के आदेश का। तो इसीलिए ये जिम्मेदारी बन जाती है केंद्र सरकार की कि तमाम राशन दुकानदारों को उनके परिवार भली भांति अपना सुचारू रूप से उनके बच्चे का पोषण हो और उनको कुछ आर्थिक मदद मिल सके। इसलिए तमाम भारत देश में 460 रुपए प्रति क्विंटल कमीशन राशन दुकानदार को कन्याकुमारी से लेकर के कश्मीर तक तमाम भारत के देश के दुकानदारों को ये कमीशन दे दिया जाए, ताकि हमारी कुछ इसमें समाज में गिनती हो और हमारे बच्चे भी सीख। राज्य ಸರ್ಕಾರದ 5 ಕಿಲೋ ಮತ್ತು ಕೇಂದ್ರ ಸರ್ಕಾರದ 5 ಕಿಲೋ ಸೇರಿ 10 ಕಿಲೋ ಅಕ್ಕಿ ಕೊಡ್ತೇವೆ ಅಂತ ಏನು ಹೇಳಿದ್ರು ಅದು ಆಗಲಿಲ್ಲ. ರಾಜ್ಯ ಸರ್ಕಾರದಿಂದ ಆಗಲಿಲ್ಲ. ನಮಗೆ ಏನು 22,000 ಏನು ನಾವು ಪಡಿತರ ಅಂಗಡಿಕಾರದವಲ್ಲ ನಮ್ಗೆ ತೊಂದರೆ ಆಯ್ತು. ಏನಂದ್ರೆ ಈಗ ಬಯೋಮೆಟ್ರಿಕ್ ತಾವು ಹೇಳಿದಂಗೆ ಬಯೋಮೆಟ್ರಿಕ್ ಆದ್ಮೇಲೆ ಆನ್ಲೈನ್ ಸಿಸ್ಟಮ್ ಆದ್ಮೇಲೆ ನಮ್ಗೆ ತೊಂದರೆ ಇದೆ ಹೆಂಗಂತಂದ್ರೆ ಬೆಳಿಗ್ಗಿಂದ 7ರಿಂದ ನೀವು ಹೇಳಿದ್ರಿ 12 ಗಂಟೆ ತನಕ ನಾವು ತೆಗಿತೇವೆ. ಬಟ್ ಸ್ಟಾಕ್ ಇಲ್ಲ ಅಂತಂದ್ರೆ ಅವಾಗ ಇರೋದಿಲ್ಲ. ಸ್ಟಾಕ್ ಈ ಪೊಸಿಷನ್ ಅದಂತೂ ಈಗ ನಾವು ಬಯೋಮೆಟ್ರಿಕ್ ತಗೊಂಡು ಸೇಲ್ ಮಾಡಿದಾಗಲೇ ನಮಗೆ ಕಮಿಷನ್ ಬರೋದು. ಅದನ್ನ ನಾವು ಇಟ್ಕೊಂಡು ನಮ್ಗೆ ಏನ್ ಅಲಾಟ್ಮೆಂಟ್ ಬರ್ತಲ್ಲ ಆ ಅಲಾಟ್ಮೆಂಟ್ ಇಟ್ಕೊಂಡು ಕುಂದಿರ್ಲಿಕ್ಕೆ ನಮ್ಗೆ ಬರುವಂತ ಕಮಿಷನ್ ಕೂಡ ಬರೋದಿಲ್ಲ. ಮೊದಲು ಹಾಗಿರ್ಲಿಲ್ಲ. ಸೊ ಅದಕ್ಕಾಗಿ ನಾವು ಏನ್ ನಮ್ಮ ಅಲಾಟ್ಮೆಂಟ್ ಬರ್ತದೆ ಅದನ್ನ ಯಾವುದೇ ಕಾರಣಕ್ಕೆ ತಿಂಗಳ ಕೊನೆವರೆಗೂ ಅಥವಾ ನಮ್ಮ ಜನರ ಅಲ್ಲಿ ಏನು ಪಡಿತಾರೆ ನಮ್ಮ ಕಾರ್ಡ್ ಹೋಲ್ಡರ್ ಏನು ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ವಿಚಾರದಲ್ಲಿ ನಾವು ಅದನ್ನ ಸೇಲ್ ಮಾಡ್ತೀವಿ. ಮಂತ್ ಎಂಡಿಗೆ ಅದು CB ಕ್ಲೋಸ್ ಆಗ್ಬಿಡ್ತದೆ. ಸೊ ಅದು ನಮ್ಮ ಯಾವುದೇ ಕಾರಣಕ್ಕೆ ಪ್ರತಿಯೊಬ್ಬ ಅಂಗಡಿಕಾರರು ತಮ್ಮ ಕರ್ತವ್ಯವನ್ನು ಅಗದಿ ನಾಜೂಕಾಗಿ ಅಗದಿ ಜವಾಬ್ದಾರಿಯಿಂದ ಮಾಡ್ತಾ ಇದಾರೆ. ಬಟ್ ಈಗ ನಮ್ಮ ಸರ್ಕಾರ ಈ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಏನು ಈ ಭಾಗದಲ್ಲಿ ನಮ್ಮ ಧಾರವಾಡ ಜಿಲ್ಲಾದಿಂದ ಕೇಂದ್ರ ಮಂತ್ರಿಯಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರು ಆಗ್ಯಾರ. ಅವ್ರಿಗೆ ನಾವು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವೆಲ್ಲ ಮನವಿ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೇವೆ ಅಂತಂದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂದ್ರು ಒನ್ ಕಮಿಷನ್ ಆಗ್ಲಿ. ಒನ್ ನೇಷನ್ ಒನ್ ಕಾರ್ಡ್ ಅಂತ ಮಾಡಿದ್ದಾರೆ. ಒನ್ ಕಮಿಷನ್ ಕೂಡ ಆಗ್ಬೇಕು. ಏನ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು 40, 800 ನಮ್ಮಲ್ಲಿ 150 ಇದೆ. 150 ಇರ್ಲಿಲ್ಲ. ರಾಜ್ಯ ಸರ್ಕಾರದವರು ನಾವು ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದ್ಮೇಲೆ 124 ಇದೆ. 150 ಅಂತ ಬಿಫೋರ್ ಎಲೆಕ್ಷನ್ ನಮ್ಗೆ ಒಂದು 26 ರೂಪಾಯಿ ಏರಿಸಿ ನಮ್ಮ ಅನುಕೂಲ ಮಾಡಿದ. ಅವ್ರಿಗೆ ನಾವು ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರ ನಾವು ಧನ್ಯವಾದ ಹೇಳ್ತೀವಿ. ಅದ್ರ ಬಗ್ಗೆ ಏನಿಲ್ಲ. ಈಗ ನಮಗೇನಾಗಿದೆ ವಾದ್ವಾ ಕಮಿಟಿ ಪ್ರಕಾರ ಏನ್ 460 ಆಗ್ಬೇಕಂತ ಏನು ಇಡೀ ದೇಶ ಶುದ್ಧಿಯನ್ನ ಏನು ರಿಟೈರ್ಡ್ ಜಡ್ಜ್ ಮಾಡಿದ್ರಲ್ಲ ಅದು ಆದೇಶ ಇಲ್ಲಿವರೆಗೂ ಇಂಪ್ಲಿಮೆಂಟೇಷನ್ ಆಗ್ಲಿಲ್ಲ. ಮೋದಿ ಸರ್ಕಾರದಲ್ಲಿ ನಮ್ ಕೂಡ ಚಿಂತನೆ ಮಾಡ್ಬೇಕಾಯ್ತು, ಅದು ಆಗ್ಲಿಲ್ಲ. ಸೊ ಅದನ್ನ ನಾವು ಮೋದಿ ಸಾಹೇಬರಿಗೆ ನಾವು ಅದನ್ನ ಕೇಳೋದು, ಕೇಂದ್ರ ಸರ್ಕಾರ ಕೇಳೋದು, ವಾದ್ವಾ ಕಮಿಟಿ ಅವ್ರು ಏನ್ ಮಾಡಿದ್ದಾರೆ 460 ಮಾಡಿ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಕೆಲವೊಂದು ಜಿಲ್ಲೆ ಒಳಗೆ ಏನ್ ಮಾಡಿದ ಅಧಿಕಾರಿಗಳು ಅದನ್ನ ಅಡಿಷನಲ್ ಕೊಡ್ತಾ ಇಲ್ಲ. ಅವ್ರು ಕೊಟ್ರೆ ಏನೋ ಇವರು ಎದಕ್ ಕೊಡ್ಬೇಕು ಏನೋ ಕೊಡ್ಬೇಕು ಇವ್ರು ಚಿಂತನೆ ಮಾಡ್ತಾರ ಅದನ್ನ. ಯಾಕಂದ್ರೆ ಆನ್ಲೈನ್ ಬಯೋಮೆಟ್ರಿಕ್ ಯಾರಿಗೂ ಹಂಚಿಕೆ ಮಾಡಕ್ ಹೋಗಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ನಮ್ಮನ್ನ ಒಂದು ಸರ್ಕಾರಿ ಡಿ ಗ್ರೂಪ್ ನೌಕರರ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ನಮ್ಮನ್ನು ಪರಿಗಣಿಸಬೇಕು. ಯಾಕಂದ್ರೆ ಪರಿಶ್ರಮ ಪಡೆದಿರ್ತಕ್ಕಂಥವ್ರು ನಾವು, ಬಹಳ ಕಷ್ಟಜೀವಿಗಳು ನಾವು. ಆದ್ರಿಂದ ಸರ್ಕಾರದ ಸೇತುವೆಯಾಗಿ ಜನ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡತಕ್ಕಂಥ ನಾವುಗಳು ಈ ಸರ್ಕಾರದ ನಮ್ಮ ಜೊತೆ ಒಂದು ಗಂಭೀರತೆಯಿಂದ ನಮಗೆ ಡಿ ಗ್ರೂಪ್ ನೌಕರರಂತ ಮಾಡಬೇಕು. ಮತ್ತೆ ವಾದ್ವಾ ಕಮಿಟಿ ರಿಟೈರ್ಡ್ ಜಸ್ಟಿಸ್ ವಾದ್ವಾ ಕಮಿಟಿ ಅವರು 460 ರೂಪಾಯಿ ಪರ್ ಕ್ವಿಂಟಲ್ ಇವ್ರಿಗೆ ಕಮಿಷನ್ ಕೊಡ್ಬೇಕಂತ ಹೇಳಿ ರೆಕಮೆಂಡ್ ಮಾಡಿದಾರ. ಆ ರೆಕಮೆಂಡ್ ಲೆಟರ್ ಕೂಡ ನಾವು ಈಗಾಗಲೇ ತಮ್ಗೆಲ್ಲ ನಾವು ವಿತರಣೆ ಮಾಡಿದ್ದೇವೆ.
ಆ ಒಂದು ರಿಪೋರ್ಟ್ ಅದು ಜಾರಿಗೆ ಆದರೆ ನಮ್ಮ ಒಂದು ಪಡಿತರ ವಿತರಕರ ಬಹಳ ಹಸನಾಗ್ತದೆ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರ್ವರ್ ಸಮಸ್ಯೆ ಬಹಳ ಇದೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚುವರಿಗೆ ಅಡಿಷನಲ್ ಕೋಟಾ ಕೊಡ್ತಾ ಇಲ್ಲ. ಇಲಾಖೆಯವರು ಈಗ ಏನ್ ಮಾಡ್ತಾರೆ, ಅವರು ಒನ್ ಕಾರ್ಡ್ ಒನ್ ನೇಷನ್ ಅಂತ ಹೇಳ್ತಾರೆ. ಈಗ ಬೆಳಗಾವಿ ಜಿಲ್ಲೆಯಿಂದ ಯಾರೇ ಬಂದ್ರು, ಹೊರಗಿನ ಜಿಲ್ಲೆಯವರು ಯಾರೇ ಬಂದ್ರು, ಯಾವುದೇ ತಾಲೂಕಿನವ್ರು ಬಂದ್ರು ಕೂಡ ಅವ್ರು ಏನ್ ಹೇಳ್ತಾರ, ನೀವು ಯಾರೇ ಬಂದ್ರು ನೀವೆಲ್ಲ ಅನ್ಬೇಡ್ರಿ, ಕೊಡ್ಲೇಬೇಕಂತ ಹೇಳ್ತಾರ. ಆದ್ರೆ ನಮ್ಗ್ ಕೋಟಾ ಎಷ್ಟ್ ಹಾಕ್ತಾರಪ್ಪ ಅಂದ್ರೆ ನಮಗ್ ಏನ್ ನಿಗದಿ ಮಾಡಿ ಕೊಟ್ಟಿರ್ತಕ್ಕಂತ ಏನ್ ಇರ್ತೈತಿ, ನಮಗ್ ಏನ್ ಕಾರ್ಡ್ಸ್ ಇರ್ತಾವ ಆ ನಿಗದಿ ಪಡಿಸಿರ್ತಕ್ಕಂತ ಕಾರ್ಡ್ಸ್ ಅಷ್ಟೇ ಕೋಟಾ ಹಾಕ್ತಾರ ಅವ್ರು. ಈಗ ಹೊರಗಿನವ್ರು ಯಾರಾದ್ರೂ ಬಂದ್ರೆ ನಾವ್ ಇಲ್ಲಿ ತನಕ ಕೊಡ್ಕೋತ ಬಂದೇವಿ, ಅವ್ರಿಗೆ ಕಳೆದ 5 ವರ್ಷದಿಂದ ನಾವು ಕೊಡ್ಕೋತ ಬಂದೇವಿ. ಇವತ್ತು ಅವರಿಗೆ ಮನೆಗೆ ಹೊಳ್ಳಿ ರಿಟರ್ನ್ ಕಳಿಸ್ತಕ್ಕಂತ ಸಮಸ್ಯೆ ಉದ್ಭವ ಆಗಿದೆ. ಆದ್ರಿಂದ ನಮ್ಮದೇನು ಎಡಿಷನಲ್ ನೀವು ಕೋಟಾ ಕೊಡ್ರಿ, ನಾವ್ ಯಾರು ಬರ್ತಾರೋ ಅವ್ರಿಗೆ ಹೊಳ್ಳಿ ಕಳಿಸೋದಿಲ್ಲ. ಆದ್ರಿಂದ ಎಡಿಷನಲ್ ಕೋಟಾ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಎಲ್ಲ ಜಿಲ್ಲೆ ಸಮಸ್ಯೆ ಅಲ್ಲಿ ಬೆಳಗಾವದಾಗ ಹೆಚ್ಚೈತೆ ಅಂತ ನಾನು ಅಂತೆ. ಇಲ್ಲ, ಉಳಿದ ಜಿಲ್ಲೆ ಒಳಗೂ ಅದಾವ. ಅಲ್ಲಿ ಬೆಳಗಾವಿಯಲ್ಲಿ ಹೆಚ್ಚೈತಿ, ಉಳಿದ ಕಡೆ ಕಡಿಮೆ, ಜಾಸ್ತಿ ಕಡಿಮೆ ಅಂತ ಅಲ್ಲೆಲ್ಲ ಅಧಿಕಾರಿಗಳು ಎಡಿಷನಲ್ ಕೋಟಾ ಸರಿಯಾಗಿ ಕೊಡ್ಬೇಕು ಅಧಿಕಾರಿ. ಎಡಿಷನಲ್ ಕೋಟಾ ಬಂದ ಮಾಡಿದಾರ, ಅವ್ರು ಕೊಡ್ಬೇಕು, ಕೊಟ್ರೆ ನಮ್ಗೆ ಅನುಕೂಲ ಆಗ್ತೈತಿ, ಜನರಿಗೆ ಅನುಕೂಲ ಆಗ್ತೈತಿ. 1723 ಜನ ಅಂಗಡಿಕಾರರು ಅದಾರ, ಅವ್ರ ಸಹಾಯಕರು ಅಂತ ಅವ್ರನ್ನು ಹಿಡ್ಕೊಂಡ್ರೆ ಒಟ್ಟು 3,500 ಜನ ನಾವು ಅಂದ್ರೆ ಆಹಾರ ಮತ್ತು ನಾಗರಿಕ ಇಲಾಖೆಯಿಂದ ಆಗ್ಬೇಕು. ಆಗಬೇಕು.